ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸಾಮಾಜಿಕ ಕಾರ್ಯಕರ್ತರಾದ ದಿನೇಶ್ ಕಲ್ಲಹಳ್ಳಿ ಅವರು. ದಿನೇಶ್ ಕಲ್ಲಹಳ್ಳಿ ಅವರೇ, ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮ ನಿಯಮಿತ ವ್ಯಾಪ್ತಿಯ ಟೋಲ್ ಪ್ಲಾಜಾಗಳಲ್ಲಿ ಅಧಿಕಾರಿಗಳೇ ಯಾವ ರೀತಿ ಶಾಮೀಲಾಗಿ ಸರ್ಕಾರದ ಕೋಟ್ಯಾಂತರ ರೂಪಾಯಿ ಹಣವನ್ನು ಲೂಟಿ ಹೊಡಿತಾ ಇದ್ದಾರೆ ಅಂತ ಯಾವ ರೀತಿ ನಡೀತಾ ಇದೆ ಅಕ್ರಮ ಇಲ್ಲಿ? ಸರ್ ನಮಸ್ತೆ. ನಮಸ್ತೆ ಸರ್, ಹೇಳಿ ಸರ್. ಈಗ ಇದು ಸೊಂಡೂರು ಹೊಸಪೇಟೆ ಟೋಲ್ ಪ್ಲಾಜಾದಲ್ಲಿ ಏನಾಗಿದೆ ಇವತ್ತು ಅಂದ್ರೆ, ಸರ್ಕಾರದ ಜಮೆಗೆ ಕೋಟ್ಯಾಂತರ ರೂಪಾಯಿ ಜಮಾ ಆಗ್ಬೇಕಾಗಿತ್ತು ಟೋಲ್ ವಸೂಲಿ ಹಣ. ಆ ಹಣನ ಇವರು ಸರ್ಕಾರಕ್ಕೆ ಜಮಾ ಮಾಡಿಲ್ಲ. ಯಾವ್ದು RTGS ಮೂಲಕ ನೆಫ್ಟ್ ಮೂಲಕ ಆಗ್ಲಿ ಸರ್ಕಾರಕ್ಕೆ ಜಮಾ ಮಾಡ್ಬೇಕಿತ್ತು. ಈ ಹಣನ ಯಾವ್ದು ಜಮಾ ಮಾಡಿಲ್ಲ. ನಾನು RTI ದಾಖಲಾತಿಗಳನ್ನು ಕೇಳ್ತಿದ್ರು ಕೂಡ ಇವ್ರು ಕೊಟ್ಟಿಲ್ಲ. ಈ ಹಣನ ಇವರು ಅಧಿಕಾರಿಗಳು ಗುತ್ತಿಗೆದಾರರು ಸೇರಿ ಬಳಸ್ಕೊಂಡಿರುವಂತ ಸಂಖ್ಯೆ ವ್ಯಾಪಕವಾಗಿ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಿಗೆ ಸಮಗ್ರ ತನಿಖೆ ಆಗ್ಬೇಕಂತ ಹೇಳಿ ಒಂದು ದೂರನ್ನು ಕೂಡ ನೆಟ್ಟಿದ್ದೇನೆ. ದೂರಿನಲ್ಲಿ ಯಾವೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿದಿರಿ ತಾವು? ಈಗ ಅಲ್ಲಿ ಏನಾಗಿದೆ ಸರ್, ಈ ಟೋಲ್ ಪ್ಲಾಜಾ 15/12/2024 ಕಾರ್ಯ ಮಾಡಿದೆ ಸರ್. ಇದು ಇಂದಿನವರೆಗೂ ಆ ಟೋಲ್ ಸಂಗ್ರಹ ಖಾತೆ ಹಣಕ್ಕೆ ಸರ್ಕಾರಕ್ಕೆ ಜಮಾ ಆಗಿದೆಯಾ ಇಲ್ವಾ ಅನ್ನುವಂಥದ್ದನ್ನ ನಾನು ಅಧಿಕೃತವಾಗಿ ಪಡ್ಕೊಂಡಿದ್ದೇನೆ, ಬಟ್ ಜಮಾ ಆಗಿಲ್ಲ. ಹಾಗಾಗಿ ಈ ಹಣ ಎಲ್ಲೋಗಿದೆ, ಯಾರು ದುರುಪಯೋಗ ಪಡಿಸ್ಕೊಂಡಿದ್ದಾರೆ, ಇದನ್ನ ಪಾರದರ್ಶಕವಾಗಿ KRDSL ಅಧಿಕಾರಿಗಳು ಪ್ರಕಟ ಮಾಡಬೇಕು. ಹೌದು. ಈ ಪ್ರಕರಣದಲ್ಲಿ ಅಧಿಕಾರಿಗಳ ವೈಫಲ್ಯ, ಸಾರ್ವಜನಿಕ ಹಣದ ದುರುಪಯೋಗ ಸಂಖ್ಯೆ ಗಂಭೀರವಾಗಿ ಕಾರಣ ಆಗ್ತಾ ಇದೆ. ವಿಶೇಷವಾಗಿ ಏನಂತ ಹೇಳಿದ್ರೆ ಸರ್, ಈ ರಾಜ್ಯದ ಎಲ್ಲಾ ಟೋಲ್ ಪ್ಲಾಜಾಗಳಲ್ಲಿ ಫಾಸ್ಟ್ಯಾಗ್ ವ್ಯವಸ್ಥೆ ಕಡ್ಡಾಯವಾಗಿದ್ರು ಇಲ್ಲಿ ಕೇವಲ ನಗದು ವಹಿವಾಟಿಗೆ ಯಾಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅನ್ನುವಂಥದ್ದು ಬಹುದೊಡ್ಡ ಪ್ರಶ್ನೆ. ಹೌದು. ಹಾಗಾಗಿ ಈ ಅವಧಿಯಲ್ಲಿ ಯಾವ್ದು ಅಧಿಕೃತ ಶುಲ್ಕ ಮಾಡದೆ ಈ ವಾಹನಗಳನ್ನ ಇವರು ಚಲಾವಣೆ ಮಾಡ್ಲಿಕ್ಕೆ ಬಿಟ್ಟಿದ್ದಾರೆ. ಈ ನಗದು ವ್ಯವಹಾರ ಯಾರ ಮೂಲಕ ಆಗ್ತಾ ಇದೆ, ಈ ನಗದು ಹಣ ಹೇಗೆಲ್ಲ ಸಂಗ್ರಹಣೆ ಆಗ್ತಾ ಇದೆ, ಯಾರ ಮೂಲಕ ಇದನ್ನ ಕ್ರೋಢೀಕರಣ ಮಾಡ್ಕೊಂಡಿದ್ದಾರೆ ಅಧಿಕಾರಿಗಳು, ಗುತ್ತಿಗೆದಾರರು, ಇದರ ಬಗ್ಗೆ KRDSL ಅಧಿಕಾರಿಗಳ ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ಅಧಿಕಾರ ದುರುಪಯೋಗದ ಬಗ್ಗೆ ಸಮಗ್ರ ತನಿಖೆ ಆಗ್ಬೇಕು ಅಂತೇಳಿ ಮುಖ್ಯ ಕಾರ್ಯದರ್ಶಿಗೆ ದೂರು ಕೊಟ್ಟಿದ್ದೇನೆ. ಈ ಪ್ರಕರಣದಲ್ಲಿ KRDSL ಅಧಿಕಾರಿಗಳ ಪಾತ್ರ ತುಂಬಾ ದೊಡ್ಡದಿದೆ. ಅದು ತನಿಖೆಯ ಮೂಲಕ ಮಾತ್ರ ಹೊರಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಸರ್. ಅಲ್ಲ, ಈಗ ಈ ಡಿಜಿಟಲ್ ಇಂಡಿಯಾ ಕಾಲದಲ್ಲೂ ಕೂಡ ಫಾಸ್ಟ್ ಆಗ್ಬಿಟ್ಟು ನಗದು ವ್ಯವಹಾರ ನಡೆಸ್ತಾರೆ ಅಂತಂದ್ರೆ ಇದು ಲೂಟಿ ಮಾಡುವಂತ ಉದ್ದೇಶ ಅನ್ನೋದು ಸ್ಪಷ್ಟವಾಗಿ ಕಂಡು ಬರ್ತಲ್ಲ ಅಂತ. ಹೌದು ಸರ್, ಹೌದು. ನಾವು ಇದ್ರ ಬಗ್ಗೆನೇ ಒಂದು ಗಂಭೀರವಾದಂತ ಲೋಪಗಳನ್ನ ಎತ್ತಿ ದೂರು ಕೊಟ್ಟಿರೋದು. ಇಂಥ ಆಧುನಿಕ ಡಿಜಿಟಲ್ ಯುಗದಲ್ಲಿ ಫಾಸ್ಟ್ಯಾಗ್ ಅನ್ನ ಅಳವಡಿಸದೆ ನಗದು ರೂಪದಲ್ಲಿ ಟೋಲ್ ಸಂಗ್ರಹಕ್ಕೆ ಅವಕಾಶ ಮಾಡಿಕೊಟ್ಟಿರೋದೇ ಒಂದು ಕಾನೂನು ಬಾಹಿರ. ನಿಜ. ಈಗ ತಿಂಗಳಿಗೆ ಸುಮಾರು ಏನಿಲ್ಲ ಅಂದ್ರೂ 3 ಕೋಟಿಗೂ ಅಧಿಕ ಮೊತ್ತ KRDSL ಖಾತೆಗೆ ಜಮಾ ಆಗ್ಬೇಕಾಗಿದೆ ಸರ್ ಅದು. ಆದ್ರೆ ಬಟ್ KRDSL ಖಾತೆಗೆ ಇದುವರೆಗೂ ಜಮಾ ಆಗದೆ ಇರುವಂತದ್ದನ್ನ ನೋಡಿದ್ರೆ ಇದೆಲ್ಲೋ ಸಂಪೂರ್ಣವಾಗಿ ದುರುಪಯೋಗ ಆಗಿರೋ ಶಂಕೆ ಗಂಭೀರವಾಗಿ ಕಾಡ್ತಾ ಇದೆ. ರಾಜ್ಯ ಸರ್ಕಾರ ಈ ಕೂಡ್ಲೆ ಗಂಭೀರ ತನಿಖೆಗೆ ಪ್ರಕರಣವನ್ನ ವಹಿಸಬೇಕು. ಲೋಕೋಪಯೋಗಿ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳು ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಬೇಕು. ಜೊತೆಗೆ ಈ ಟೋಲ್ ಪ್ಲಾಜಾವನ್ನ KRDSL ಇಂದ ಹಿಂಪಡೆದು ಲೋಕೋಪಯೋಗಿ ಇಲಾಖೆಗೆ ವಹಿಸ್ಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮ ಮಾಧ್ಯಮದ ಮೂಲಕ ಒಂದು ಗಂಭೀರವಾದಂತ ಒಂದು ಒತ್ತಾಯವನ್ನು ಮಾಡ್ತೇನೆ. ಜೊತೆಗೆ ಈ ಪ್ರಕರಣ ಇದೆಯಲ್ಲ, ಈ ಹಗರಣವನ್ನ ಲೋಕಾಯುಕ್ತಕ್ಕೆ ವಹಿಸೋದಕ್ಕೆ ಮುಂದಿನ ದಿನಗಳಲ್ಲಿ ಏನಾದರೂ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಇತ್ತ ಗಮನ ಹರಿಸಿದ್ರೆ ಬಹುಶಃ ಖಂಡಿತವಾಗ್ಲೂ ಇದನ್ನು ಲೋಕಾಯುಕ್ತಕ್ಕೆ ವಹಿಸಬಹುದಲ್ವಾ ಅಂತ. ಖಂಡಿತ ಸರ್. ಈಗ ಸರ್ಕಾರದ ಹಣನ ನಿಧಿಗಳನ್ನ ದುರುಪಯೋಗ ಪ್ರಕರಣದಲ್ಲಿ ಯಾರನ್ನೂ ಕ್ಷಮಿಸಬಾರದು ಅಧಿಕಾರಿಗಳು. ಸರ್ಕಾರ ಈ ಕೂಡಲೇ ಇಂಥ ಪ್ರಕರಣವನ್ನ ಲೋಕಾಯುಕ್ತ ಸಂಸ್ಥೆಗೆ ವಹಿಸ್ಲಿ, ತನಿಖೆ ನಡೆಸಲಿ. ಯಾರೆಲ್ಲ ಭಾಗಿಯಾಗಿದ್ದಾರೆ, ಯಾವೆಲ್ಲ ಅಧಿಕಾರಿಗಳಿದ್ದಾರೆ, ಗುತ್ತಿಗೆದಾರರ ಪಾತ್ರ ಏನೋ, ರಾಜಕಾರಣಿಗಳ ಪಾತ್ರ ಏನೋ ಎಲ್ಲ ತನಿಖೆ ಆಗ್ಲಿ. ಆ ಭಾಗದಲ್ಲಿ ಅದು ಗಣಿ ಇಲಾಖೆ ಲಾರಿಗಳು ಮತ್ತು ವಾಹನಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಓಡಾಟ ಮಾಡುವಂತ ಪ್ರದೇಶ ಅದು ಹೇಳಿಕೆಯಲ್ಲಿ. ಹಾಗಾಗಿ ಅದರಲ್ಲಿ ಬಹಳ ಒಂದು ಅವ್ಯವಹಾರ ಆಗಿರುವಂತ ಶಂಕೆ ಗಂಭೀರವಾಗಿ ಮೂಡ್ತಾ ಇದೆ ಸರ್. ಆಮೇಲೆ ಈ ಸುಮಾರು 1,93,00,000 ರೂಪಾಯಿ ಸರ್ಕಾರಕ್ಕೆ ಇಲ್ಲಿವರೆಗೂ ಪಾವತಿ ಮಾಡ್ಬೇಕಿತ್ತು. ಹೌದು. ಅದನ್ನ ಪಾವತಿ ಮಾಡಿಲ್ಲ. ಈ ಹಣ ಎಲ್ಲೋಗಿದೆ ಅನ್ನುವಂಥದ್ದು ಬೇಕು. ಯಾರು ಎತ್ಕೊಂಡು ಹೋಗಿದ್ದಾರೆ, ಗುತ್ತಿಗೆದಾರ ಇಟ್ಕೊಂಡಿದ್ದಾರೆ, ಯಾಕೆ ಇಟ್ಕೊಂಡಿದ್ರೆ ಅದಕ್ಕೆ ಅವ್ರ ಮೇಲೆ ಗುತ್ತಿಗೆದಾರರ ಮೇಲೆ ಕ್ರಿಮಿನಲ್ ಪ್ರಕರಣ ಮಾಡಿ. ಅಲ್ಲ ಸರ್, ಈಗ ಈ ಅವ್ಯವಹಾರ KRDSL ಅಧ್ಯಕ್ಷ HC ಬಾಲಕೃಷ್ಣ ಅಥವಾ ಸಚಿವ ಸತೀಶ್ ಜಾರಕಿಹೊಳಿ ಅವರು ಗಮನಕ್ಕೆ ಬಂದೇ ಇಲ್ವಾ ಅಂತ ಸರ್? ಈಗ ಕೆಲವೊಮ್ಮೆ ಅಧಿಕಾರಿಗಳು ಸಚಿವರ ಗಮನಕ್ಕಾಗ್ಲಿ, KRDSL ನ ಅಧ್ಯಕ್ಷರಾದಂತ ಮಾಗಡಿ ಶಾಸಕರಾದಂತ ಶ್ರೀ ಬಾಲಕೃಷ್ಣ ಅವರ ಗಮನಕ್ಕಾಗ್ಲಿ ತಂದಿರೋ ಸಾಧ್ಯತೆಗಳು ಕಡಿಮೆ ಇರುತ್ತೆ ಸರ್ ಅಧಿಕಾರಿಗಳು.
ನೀವು ಹಾಗಾಗಿ- ಅವ್ರ ಗಮನಕ್ಕೆ ತರುವಂತ ಪ್ರಯತ್ನ ನೀವೇನಾದ್ರೂ ಮಾಡಿದ್ದೀರಾ ಅಂತ? ಇಲ್ಲ, ಈಗ ನಾನು ಇವತ್ತು ತಮ್ಮ ಮಾಧ್ಯಮದ ಮೂಲಕ ಬಂದಿದೆ. ನಾನು ಇವತ್ತು ಮತ್ತೊಮ್ಮೆ ಪತ್ರ ಬರೀತೇನೆ ಸರ್, ಮಾನ್ಯ ಲೋಕೋಪಯೋಗಿ ಸಚಿವರಾದಂತಹ ಶ್ರೀ ಸತೀಶ್ ಜಾರಕಿಹೊಳಿ ಅವರಿಗೆ, KRDCL ಅಧ್ಯಕ್ಷರಾದಂತಹ ಶ್ರೀ ಬಾಲಕೃಷ್ಣ ಅವರಿಗೆ ನಾನು ಇವತ್ತೊಂದು ಪತ್ರ ಮೂಲಕ ಬರೆದು ಮತ್ತೊಮ್ಮೆ ಇದನ್ನ ತನಿಖೆಗೆ ವಹಿಸಿ ಅಂತ ಹೇಳಿ ನಾನು ಒಂದು ಪತ್ರ ಬರೆದು ತನಿಖೆಗೆ ಒತ್ತಾಯ ಮಾಡ್ತೇನೆ ಸರ್. ಓಕೆ ಸರ್, ಥ್ಯಾಂಕ್ ಯು ತಾವು ಫ್ರೀಡಮ್ ಟಿವಿ ಜೊತೆ ಮಾತಾಡಿದ್ದಕ್ಕಾಗಿ ದಿನೇಶ್ ಕಲ್ಲಹಳ್ಳಿ ಅವರೇ.